అంటే ಕಾನ್ಸ್ಟೇಬಲ್ ಒಂದು ಲೆಟರ್ ಇತ್ತು ನೋಡಿ ಸರ್, ಪೇಪರ್ ಸ್ಟಾರ್ಟಿಂಗ್ ಅಲ್ಲಿ ಮಾತಾಡ್ತಾರೆ. ಇದೆಲ್ಲ ಊಟ ಬಂತು ನಿಂತರ ನಾವು ಬೆಳಗ್ಗೆಯಿಂದ ಕಾಯ್ತಾ ಇದ್ದೀವಿ. ಅವ ಊಟ ಟೈಮ್ ಅವ್ರಿಗಿರುತ್ತೆ. ನಾವು ದುಡ್ಡು ಬೇರೆ ಕಟ್ಟಿ ಇವರಿಗೆ ಪೇಪರ್ ತಂದು ಕೊಡೋಂಥ ಇಂಥ ದರಿದ್ರ ಸರ್ಕಾರಕ್ಕೆ ಪೇಪರ್ ಎಲ್ಲಿದೆ ಅಂತ ಕೇಳಬೇಕು. ಅವ್ರನ್ನೇನೋ ತಹಸೀಲ್ದಾರ್ ಕೇಳಕ್ಕೆ ಹೋದರೆ ನಮಗೆ ಇಲೆಕ್ಷನ್ ಮೀಟಿಂಗ್ ಆಯ್ತಾರೆ, ಪೊಲೀಸ್ನವ್ರಿಗೆ ಹೇಳ್ತೀವಿ ಅಂತಾರೆ. ಹೇಳಿಬಿಟ್ಟು ಪೊಲೀಸ್ನವರಿಗೆ ಬರಲಿ, ಪೊಲೀಸ್ನವರೇ ಬರಲಿ, ಧಮಕಿ ಆಗ್ತಾರೆ ನಮಗೇನೆ. ಏನಲ್ಲ ಇವ್ರಿಗೆ ಕೇಳ್ದಲ್ಲಿ ಇನ್ಯಾರನ್ನು ಕೇಳ್ಬೇಕು ನಾವು, ತಹಸೀಲ್ದಾರ್ ಕೇಳ್ದಲ್ಲಿ ಇನ್ಯಾರನ್ನು ಕೇಳ್ಬೇಕು ನಾವು? ಅವನ್ನೇ ಮಾತಾಡ್ಸಂಗಿಲ್ವ? ಏನೋ ರೌಡಿಸಮ್ ಆಗಿಬಿಟ್ಟವ್ರ. ಜನರು ಒಂದು ರೆಸ್ಪಾನ್ಸ್ ಇಲ್ಲ. ಒಳ್ಳೆ ಒಂದು ಸಾರ್ವಜನಿಕರಿಗೆ ಆಗಿದೆ ಅಂದರೆ ಮರ್ಯಾದೆ ಅನ್ನೋದೇ ಇಲ್ಲ. ಇಲ್ಲಿ ನಾಯಿಗಳಿಗಿಂತ ಕಡೆ ಆಗಿದ್ದೀವಿ ಸಾರ್ವಜನಿಕರು. ಇವತ್ತು ಬಂದರೆ ಆಳೆ ಇಲ್ಲ ಅಂತೇಳಿ ವಾಪಸ್ ಹೋಗ್ಯಾರಿ. ಆಳೆನೇ ಪಾಪ ನಮ್ಮ ಸ್ನೇಹಿತರು ಒಂದು 200 ರೂಪಾಯಿ ಆಳೆ ತರಿಸಿರಿ, ಆ ಹುಡುಕಿ ಅಲ್ವಾಗಿ ಎಲ್ಲ ಹುಡುಕಿರು ಕೂಡ ಇಲ್ಲಿಲ್ಲ. ತುಮಕೂರು ತಾಲೂಕು ಕಂದಾಯ ಇಲಾಖೆಯಲ್ಲಿ ಪೇಪರ್ಗೂ ಬಂತ ಬರ. ಕಂದಾಯ ಇಲಾಖೆ ಸಚಿವರ ತವರು ಜಿಲ್ಲೆಯ ಕಂದಾಯ ಇಲಾಖೆಗೆ ಇದೆಂತಹ ಸ್ಥಿತಿ? ನಿಜಕ್ಕೂ ಪೇಪರ್ ಇಲ್ವಾ? ಅಧಿಕಾರಿಗಳ ನಿರ್ಲಕ್ಷ್ಯವ? ಜನಾಕ್ರೋಶಕ್ಕೆ ಅಧಿಕಾರಿಗಳು ತತ್ತರ. ಎಸ್, ನಾವ್ ಸ್ಟೋರಿ ಹೇಳೋದಕ್ಕೂ ಮುನ್ನ ಈ ದೃಶ್ಯವನ್ನೊಮ್ಮೆ ನೋಡಿ. ಇದು ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿರುವ ತುಮಕೂರು ಕಂದಾಯ ಇಲಾಖೆಯ ಕಚೇರಿ ಒಳಗೆ ನಡೆದ ದೃಶ್ಯ. ಪೇಪರ್ ಬದೈತಂತಲ್ಲ ಬೇಕಾಬಿಟ್ಟು ಉತ್ತರ ಕೊಡ್ತೀರ ನೀವು? ನಾನು ಬಂದು ಕೇಳಿದ್ದೀನಿ, ಪೇಪರ್ ತರಿಸ್ಕೊಡ್ತೀನಿ ಹೋಗಿ ನಾನು ತಾಂಬ ಹೋಗ್ರಿ, ಹಾಕ್ಸ್ಕೊ ಹೋಗ್ರಿ, ಇವ್ರನ್ನ ಕೇಸ್ ನಾವು ನಿಮ್ಗೆ ಗೊತ್ತು ಯಾಕಪ್ಪ ಸಾರ್ವಜನಿಕರು ಹಿಂದೆ ಕೂಗಾಡ್ತಿದ್ದಾರೆ, ಅಧಿಕಾರಿಗಳ ವಿರುದ್ಧ ಸಿಟ್ಟಿಗೆದ್ದಿದ್ದಾರೆ ಅಂತೀರಾ? ಬೇರೆ ಯಾವುದೇ ಕಾರಣವಲ್ಲ, ಕೇವಲ 1 ರೂಪಾಯಿಗೆ ಸಿಗುವ ವೈಟ್ ಪೇಪರ್ ಸಮಸ್ಯೆಗಾಗಿ ಅಧಿಕಾರಿಗಳ ವಿರುದ್ಧ ಜನ ರೊಚ್ಚಿಗೆದ್ದ ದೃಶ್ಯ. ತುಮಕೂರು ಕಂದಾಯ ಇಲಾಖೆಗೆ ಇದೇನಾಯ್ತು? ಸರ್ಕಾರಿ ಕಚೇರಿಯಲ್ಲಿ 1 ರೂಪಾಯಿ ಬೆಲೆಯ ಬಿಳಿ ಹಾಳೆಯೂ ಇಲ್ಲವೇ?
ಅದು ಕೂಡ ಕಂದಾಯ ಸಚಿವರ ತವರು ಜಿಲ್ಲೆಯಲ್ಲೇ. ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲೇ ಕಂದಾಯ ಇಲಾಖೆಯ ಕಚೇರಿಯಲ್ಲಿ ಬಿಳಿ ಹಾಳೆಗೂ ಗತಿ ಇಲ್ಲವಾ ಎಂಬ ಪ್ರಶ್ನೆ ಕಾಡುತ್ತಿದೆ. ಪಹಣಿ, ಎಂಆರ್ ಸೇರಿದಂತೆ ದಾಖಲೆ ಪಡೆಯಲು ಬಂದ ಸಾರ್ವಜನಿಕರಿಗೆ ನೀವೇ ಪೇಪರ್ ತಂದುಕೊಡಿ ಎನ್ನುವ ಅಧಿಕಾರಿಗಳ ವರ್ತನೆಗೆ ಜನ ಬೇಸತ್ತಿದ್ದಾರೆ. ಹಾಗಾಗಿ ಈ ಸ್ಟೋರಿಯನ್ನು ಡಿಸಿಎಂ, ಡಿಸಿ, ತುಮಕೂರು ತಹಶೀಲ್ದಾರ್ ನೋಡ್ಲೇಬೇಕಾಗಿದೆ. ಹೌದು, ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿರುವ ತುಮಕೂರು ತಾಲೂಕು ಕಂದಾಯ ಇಲಾಖೆಯಲ್ಲಿ ಸರ್ಕಾರಿ ಸೇವೆ ಪಡೆಯಲು ಬಂದ ಸಾರ್ವಜನಿಕರು ಕೆಲಸಕ್ಕಾಗಿ ಅಲ್ಲ, ಮೊದಲು ಬಿಳಿ ಹಾಳೆ ಹುಡುಕಿಕೊಂಡು ಓಡಾಡಬೇಕಾದ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಕಾರಣ, ಕಚೇರಿಯಲ್ಲಿ ಪೇಪರ್ ಇಲ್ಲವಂತೆ. ಅಧಿಕಾರಿಗಳೇ ನೀವೇ ಪೇಪರ್ ತಂದುಕೊಡಿ ಎಂದು ಸಾರ್ವಜನಿಕರನ್ನ ಹೊರಗೆ ಕಳುಹಿಸುತ್ತಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಈಗ ನೀವು ಬಂದಿರೋ ಜಿಲ್ಲಾಧಿಕಾರಿ ಕಚೇರಿ ಅಂದರೆ ತಹಸೀಲ್ದಾರ್ ಅವರ ಕಚೇರಿ ಮುಂಭಾಗದಲ್ಲಿ MR ನಾವು ಕೇಳಕ್ಕೆ ಹೋದರೆ ಅವರು ನಮ್ಮಲ್ಲಿ ಪೇಪರ್ ಇಷ್ಟಾಕಿಲ್ಲ, ನೀವು ಪೇಪರ್ ತಂದುಕೊಟ್ರೆ ನಾವು MRಗಳನ್ನ ಪ್ರಿಂಟ್ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ನಾವು ದುಡ್ಡು ಬೇರೆ ಕಟ್ಟಿ ಇವರಿಗೆ ಪೇಪರ್ ತಂದುಕೊಡೋಂಥ ಇಂಥ ದರಿದ್ರ ಸರ್ಕಾರಕ್ಕೆ ಪೇಪರ್ ಇಲ್ದಿದಂತ ಪೇಪರ್ ಇಲ್ಲ ಅಂತ ಹೇಳ್ತಾರೆ. ಇಂಥ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಇವರು ಏನು ಜವಾಬ್ದಾರಿ ಇಲ್ಲ, ಒಂದು ಸ್ವಲ್ಪನೇ ಜವಾಬ್ದಾರಿ ಇಲ್ವಾ? ಪೇಪರ್ ಇಲ್ದಿದಂಥ ಮಟ್ಟಕ್ಕೆ ಬಂದೈತೆ ಈ ಸರ್ಕಾರ. ಅಂದರೆ ಸರ್ಕಾರ ಅಧಿಕಾರಿಗಳು ಜವಾಬ್ದಾರಿ ಇಲ್ವಾ? ಪೇಪರ್ ತಂದುಕೊಟ್ಟು ಜನಗಳು ದುಡ್ಡು ಕಟ್ಟಿ ಪೇಪರನ್ನು ತಂದುಕೊಟ್ಟು ಅವ್ರ ದಾಖಲೆಗಳು ತಗೊಂಡೋಗಂಥ ಪರಿಸ್ಥಿತಿ ಬಂದೈತೆ ಅಂದರೆ ಇನ್ನು ಯಾವ ಮಟ್ಟಕ್ಕೆ ಸರ್ಕಾರ ಬಂದೈತೆ? ಜಿಲ್ಲಾಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಸಂಬಂಧಪಟ್ಟ ತಹಸೀಲ್ದಾರ್ ಏನು ಮಾಡ್ತಾ ಇದ್ದಾರೆ? ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಕೊಡ್ತೀನಿ ಅಂತ ಶುರು ಕೊಡ್ತೀನಿ, ಆದರೆ ದುಡ್ಡು ತಗೊಂಡಿದ್ದಕ್ಕೆ ರಸೀತಿ ಕೊಡೋಲ್ಲ. ಸಾಕಷ್ಟು ಜನಗಳಿಗೆ ಇವತ್ತು ಬೆಳಿಗ್ಗೆ ಬಂದರೆ 9 ಸಾಯಂಕಾಲ 6 ಗಂಟೆಗೆ ಊಟ ಇಲ್ಲಂದರೆ ಊಟ ತಿಂಡಿ ಇಲ್ಲಂದ್ರೆ ಉಪವಾಸ ಹೋಗ್ತಾರೆ. ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಇಂಥ ಅಧಿಕಾರಿಗಳಿಗೆ ಕಾನೂನು ರೀತಿಯಲ್ಲಿ ಕೂಡಲೇ ಸಂಬಂಧಪಟ್ಟ ಸರ್ಕಾರ ಇವ್ರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಂಡು ಕೂಡಲೇ ಇಂಥವ್ರನ್ನ ವರ್ಗಾವಣೆ ಮಾಡಿ ಜವಾಬ್ದಾರಿಯಿಂದ ಕೆಲಸ ಮಾಡೋಂಥ ಅಧಿಕಾರಿಗಳನ್ನ ನೇಮಕ ಮಾಡಬೇಕು. ಒಂದು ವೇಳೆ ಮಾಡಲಿಲ್ಲ ಅಂದರೆ ನಾವು ಉಪವಾಸ ಸತ್ಯಾಗ್ರಹವನ್ನು ಜಿಲ್ಲಾಧಿಕಾರಿಗಳ ಮುಂದೆ ಪಹಣಿ, ಎಂಆರ್ ಸೇರಿದಂತೆ ವಿವಿಧ ಕಂದಾಯ ದಾಖಲೆಗಳನ್ನು ಪಡೆಯಲು ಬಂದ ಜನರು ಅನಿವಾರ್ಯವಾಗಿ ತಮ್ಮ ಖರ್ಚಿನಲ್ಲೇ ಪೇಪರ್ ಖರೀದಿಸಿ ತಂದುಕೊಟ್ಟ ಬಳಿಕವೇ ದಾಖಲೆ ಪಡೆಯುತ್ತಿದ್ದಾರೆ ಎಂದು ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಇದು 3ನೇ ಅಟೆಂಪ್ಟು. ಅವ್ರಿಗೆ 5 ನಿಮಿಷ ಲೇಟ್ ಆಯಿತು ಅಂದರೆ ಬಾಗಿಲು ಹಾಕ್ಕೊಂಡು ಹೊರಟೋಗ್ತಾರೆ. ಮೊನ್ನೆ 1:15 ಆಯಿತು, 5 ನಿಮಿಷ ಅವ್ರು ಕೋಆಪ್ರೇಟ್ ಮಾಡಲಿಲ್ಲ, ಹೊರಟೋದ್ರು. ಇದು 3ನೇ ಅಟೆಂಪ್ಟು. RTCಗೆ ಬಂದಿದ್ದೀನಿ, RTC ಸಿಗ್ತಾ ಇಲ್ಲ. ಇದೇ ಥರನೇ ಪೇಪರ್ ಇಲ್ಲ, ಅದಿಲ್ಲ. ಇದು ಇನ್ನೊಂದೇನೋ ಒಂದು ರೆಸ್ಪಾನ್ಸ್ ಇಲ್ಲ. ಒಳ್ಳೆ ಒಂದು ಸಾರ್ವಜನಿಕರಿಗೆ ಆಗಿದೆ ಅಂದರೆ ಮರ್ಯಾದೆ ಅನ್ನೋದೇ ಇಲ್ಲ. ಇಲ್ಲಿ ನಾಯಿಗಳಿಗಿಂತ ಕಡೆ ಆಗಿದ್ದೀವಿ ಸಾರ್ವಜನಿಕರು. ನೋಡಿ, ಇಲ್ಲಿ ನಿಂತಿದ್ದೀವಿ, ಕನಿಷ್ಠ ಪೇಪರ್ ಇಲ್ಲ. ಅವರು ಒಂದು ಇದಕ್ಕೋಸ್ಕರ ಸುಮಾರು ನನಗೂ ಇವಾಗ 72 ವರ್ಷ ಆಗಿದೆ, ಇಲ್ಲಿ ನಿಂತಿದ್ದೀನಿ. ಕನಿಷ್ಠ ಅವರು ಈ ಥರ ಪೇಪರ್ ಇಲ್ಲ ಸರ್, ಇಲ್ಲ ಒಂದು ಕಡೆ ಕೂತೀರಿ, ಇನ್ನೊಂದು ಸಲ ನಾನು ಕೊಡ್ತೀವಿ ಅಂತನೋ ಏನಾದ್ರು ಒಂದು ಜವಾಬ್ ಇಲ್ದಿರ ಅವ್ರ ಪಾಡಿಗೆ ಅವ್ರು ಹೊರಟೋದ್ರೆ ಏನು ಸಾರ್ವಜನಿಕರ ನಾಯಿಗಳಿಗಿಂತ ಕಡೆನೋ ಇಲ್ಲಿ ಸಾರ್ವಜನಿಕರಿಗೆ ಮರ್ಯಾದೆನೇ ಇಲ್ವಾ ಇಲ್ಲಿ? ಪೇಪರ್ ಇಲ್ಲ ಅನ್ನೋದು ಹೇಳಲ್ಲ, ಏನು ಹೇಳ್ತಾ ಇಲ್ಲ. ನಾನು ನಿಂತಿದ್ದೀವಿ, ಸುಮಾರು ನಾನು ಬಂದಿರೋದು 11 ಗಂಟೆ, ಇಲ್ಲಿವರೆಗೂ ನಿಂತಿದ್ದೀನಿ. ಏನೊಂದು ಇಲ್ಲ, ನಿಂತಿದ್ದ ಜಾಗ ಬಿಟ್ಟು ಹೋಗಿಲ್ಲ ನಾನು. ಯಾಕೆಂದರೆ 3ನೇ ಅಟೆಂಪ್ಟ್ ಟ್ರೈ ಮಾಡೋದು, ಇವತ್ತಾರು ತೊಗೊಂಡೋಗೋಣ ಬಂದಿದ್ದೀನಿ, ಇಲ್ಲ. ಅಲ್ಲ, ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಈ ರೀತಿಯಾಗಿ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ರೆ ಸರ್, ಈ ದರಿದ್ರ ನೀವೇನಾದ್ರು ಹೇಳಿ, ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಇದು ಯಾವುದೇ ಕಾರಣಕ್ಕೂ ಉದ್ಧಾರ ಆಗಲ್ಲ. ಇದಕ್ಕೆ ಎಂಥವ್ರು ಬಂದರೂ ಏನೂ ಆಗಲ್ಲ ಅನ್ಸುತ್ತೆ. ಯಾಕೆಂದರೆ ಇದು ಒಂಥರ ಬೇರಲ್ಲೇ ಬಂದ್ಬಿಟ್ಟಿದೆ. ಇದು ಈ ವೃತ್ತಿ ತೊಗೊಳೋ ಹೊತ್ತಿಗೆ ಬಂದ್ಬಿಡುತ್ತೇನೋ ಅನಿಸುತ್ತೆ ಈ ಒಂದು ಮನೋಧರ್ಮ. ಕಂದಾಯ ಸಚಿವರು ಎಲ್ಲಿದ್ದಾರಲ್ಲ ಸರ್, ನಮ್ಮ ಜಿಲ್ಲೆಯವರು. ಅದಕ್ಕೆ ನಾವು ಅಳ್ತಾ ಇರೋದು ಇಲ್ಲಿ. ಸಾರ್ವಜನಿಕರು ನೋಡಿ ಅಳ್ತಾ ಇರೋದು. ಒಂದು ಯಾವ ಜವಾಬ್ದಾರಿ ಅನ್ನೋದಿಲ್ಲ, ಒಂದು ಏನೂ ಇಲ್ಲ. ಸಾರ್ವಜನಿಕರಿಗೆ ಮರ್ಯಾದೆ ಇಲ್ಲ. ಫಸ್ಟು ನಿಮ್ಗೆ ಹೇಳಿದ್ರೆ ಸರ್ ಪೇಪರ್ ತಗೊಂಬಂದು ಯಾವುದೂ ಇಲ್ಲ ಸರ್. ನಿಂತಿದ್ದೀವಿ. ಆಯಮ್ಮ ಯಾರು ಲೇಡಿ ಒಬ್ಬರು ಪಾಪ, ಅವ್ರು ಇದು ಮಾಡೋದು ಬೇಡ, ಹೆಂಗಸರು, ನಾವು ಜಾಸ್ತಿ ಮಾತಾಡಬಾರ್ದು. ಅವ್ರ ಪಾಡಿಗೆ ಅವ್ರು ಎದ್ರು, ಅವ್ರ ಪಾಡಿಗೆ ಅವ್ರು ಹೊರಟೋದು. ನಾವಿಲ್ಲಿ ನಾಯಿಗಳ ಥರ ನಿಂತೇ ಇದ್ದೀವಿ ಬೆಳಗ್ಗೆಯಿಂದ. ಮಾಹಿತಿನೂ ಇಲ್ಲ ಸರ್, ಈ ಥರ ಆಗಿದೆ, ಇಲ್ಲ ಬರಲಿ, ಇಲ್ಲ ನಾವೇ ಸಾರ್ವಜನಿಕರು ನಾವು ರೆಡಿ ಇದ್ದೀವಿ ಪೇಪರ್ ತಂದುಬಿಟ್ಟು ಪ್ರಿಂಟ್ ಮಾಡಿಸ್ಕೊಂಡು ಹೋಗೋಕ್ಕೆ. ಅದಕ್ಕೂ ಬರಲ್ಲ, ನಾವು ಅನಿವಾರ್ಯ ವಿಧಿಯಿಲ್ಲ. ಇವಾಗ ಯಾರೋ ನಮ್ಮವರೇ ಒಬ್ರು 200 ರೂಪಾಯಿ ಕೊಟ್ಟರು, ಪೇಪರ್ ತರೋದು ಕಳಿಸಿದ್ದಾರೆ. ಆವಾಗಲೂ ಅದಕ್ಕೊಂದು ಜವಾಬು ಇಲ್ಲ, ಏನಿಲ್ಲ. ಏನು ಸರ್ ಇದು? ಅರ್ಥ ಇಲ್ಲದ ಒಂದು ಜೀವನ. ಇದು ಖಾಸಗಿ ಸಂಸ್ಥೆಯಲ್ಲ, ಜನರ ತೆರಿಗೆ ಹಣದಿಂದ ನಡೆಯುವ ಸರ್ಕಾರಿ ಕಚೇರಿ. ಆದ್ರೆ ಮೂಲಭೂತ ಅಗತ್ಯವಾದ ಒಂದೇ ಒಂದು ಬಿಳಿ ಹಾಳೆಯನ್ನು ಒದಗಿಸಲು ಸಾಧ್ಯವಾಗದಿರುವುದು ಆಡಳಿತದ ವೈಫಲ್ಯವಲ್ಲವೇ ಎಂಬ ಪ್ರಶ್ನೆ ಸಾರ್ವಜನಿಕರಿಂದ ಕೇಳಿಬರುತ್ತಿದೆ. ಇನ್ನೊಂದೆಡೆ ಪೇಪರ್ ಇಲ್ಲ ಎನ್ನುವ ಕಾರಣಕ್ಕೆ ಗಂಟೆಗಟ್ಟಲೆ ಕಾಯಬೇಕಾದ ಪರಿಸ್ಥಿತಿಯಿಂದ ಸಾರ್ವಜನಿಕರು ಬೇಸತ್ತು ಹೋಗಿದ್ದಾರೆ. ಸಣ್ಣ ಕೆಲಸಕ್ಕೂ ಸಮಯ ಮತ್ತು ಹಣ ವ್ಯರ್ಥವಾಗುತ್ತಿದೆ ಎಂಬ ಆರೋಪವು ಕೇಳಿಬಂದಿದೆ. 4 ದಿನದಿಂದ ಕೈಪಾಣಿ ಬರ್ತಾ ಇದ್ದೀನಿ.
4 ದಿನ ಬಂದ್ರೂ ಸರ್ವರ್ ಇಲ್ಲ ಅಂತೇಳಿ ವಾಪಸ್ ಹೋಗಿದ್ದೀವಿ. ಇವತ್ತು ಬಂದರೆ ಆಳೆ ಇಲ್ಲ ಅಂತೇಳಿ ವಾಪಸ್ ಹೋಗ್ಯಾರಿ. ಆಳೆನ ಪಾಪ ನಮ್ಮ ಸ್ನೇಹಿತರು ಒಂದು 200 ರೂಪಾಯಿದು ಆಳೆ ತರಿಸಿರಿ, ಅವ್ರು ಹುಡುಕಿ ಅಲ್ಲಿಗೂ ಹೋಗಿ ಎಲ್ಲ ಹುಡುಕಿರು ಕೂಡ ಇಲ್ಲಿಲ್ಲ. ಏನು ಮಾಡಬೇಕು ನೋಡಿ, ಜನ ಎಲ್ಲ ಸರ್ವರ್ ಇಲ್ಲ ಅಂತ ಜನೆಲ್ಲ ನಿಂತವ್ರಿ. ಏನು ಮಾಡಬೇಕು, ಯಾರನ್ನು ಕೇಳಬೇಕು? ಅವ್ರನ್ನೇ ತಹಸೀಲ್ದಾರನ್ನ ಕೇಳಕ್ಕೆ ಹೋದರೆ ನಮಗೆ ಇಲೆಕ್ಷನ್ ಮೀಟಿಂಗ್ ಐತಾರೆ, ಪೊಲೀಸ್ನವ್ರಿಗೆ ಹೇಳ್ತೀವಿ ಅಂತಾರೆ. ಹೇಳಿಬಿಟ್ರಿ ಪೊಲೀಸ್ನವರಿಗೆ, ಪೊಲೀಸ್ನವರೇ ಬರಲಿ, ಧಮಕಿ ಹಾಕ್ತಾರೆ ನಮಗೇನೆ. ಏನಲ್ಲ ಇವ್ರನ್ನ ಕೇಳ್ದಲ್ಲ ಇನ್ಯಾರನ್ನ ಕೇಳ್ಬೇಕು ನಾವು? ತಹಸೀಲ್ದಾರನ್ನ ಕೇಳ್ದಲ್ಲ ಇನ್ಯಾರನ್ನ ಕೇಳ್ಬೇಕು ನಾವು? ಅವನ್ನೇ ಮಾತಾಡ್ಸಂಗಲ್ವ? ಏನೋ ರೌಡಿಸಮ್ ಆಗ್ಬಿಟ್ಟವ್ರ? ರೈತ ವಿರೋಧಿಗಳು ಇವರೆಲ್ಲನ. ಅಲ್ಲ, ಕಂದಾಯ ಸಚಿವರು ಅವರಲ್ಲ ಈ ರೀತಿ ಪೇಪರ್ ಸಮಸ್ಯೆ ಅನ್ನೋದು ಎಷ್ಟು ಚಂದ ನೋಡಿ ಸರ್. ಇಲ್ಲೇ ಇನ್ನೊಂದು ಇದು ಮಾಡೋಕ್ಕಾಗಲ್ವ ಸರ್, ಕೌಂಟ್ರ್ ಮಾಡೋಕ್ಕಾಗಲ್ವರ? ಒಂದೇ ಕೌಂಟ್ರ್ ಕ್ಯಾಸ್ಟ್ ಇನ್ಕಮ್ಮು, ವಂಶವೃಕ್ಷ ಎಲ್ಲವೂ ಒಂದೇ ಕೌಂಟ್ರಲ್ಲಿ ಕೊಡೋಕ್ಕಾಗುತ್ತೆ. ಒಂದು ತಾಲೂಕಿಗೆ ಒಂದು ಕೌಂಟ್ರಲ್ಲಿ ಹೆಚ್ಚಾಯ್ತು ನೋಡಿ. ಸರ್ವರ್ ಇಲ್ಲ. ಬೆಳಗ್ಗೆ 6 ಗಂಟೆಗೆ ಬಂದರೆ ಸರ್ ಜನ ಇಲ್ಲ ನಾನು. ಹಾಂ, ಈಗ ಪೇಪರ್ ಸಮಸ್ಯೆ ಅಂತ ಹೇಳಿದ್ರೆ ತಹಸೀಲ್ದಾರ್ಗೆ ಏನು ಹೇಳಿದ್ರು ಸರ್? ಹೋಗಿ ಪೇಪರ್ ಸಮಸ್ಯೆ ಅಂತ ಹೇಳಿ ಇವರು ಗ್ರೇಟ್ 2 ತಹಸೀಲ್ದಾರ್ಗೆ ಹೇಳಿರಿ, ತಾಂಬಂದು ಮಾಡಿಸ್ಕೊ ಹೋಗ್ರಿ, ತರತಕ್ಕ ಇಡ್ರಿ. ಗುಡಾಫೆ ಉತ್ತರನೇ ಮಾತಾಡ್ಸಂಗೆ ಅಲ್ಲ ಅವ್ರನ್ನ. ಏನು ಬರೇ ಅವ್ರದ್ದೇ ರಾಜಭಾರ ಆಗ್ಬಿಡೈತೆ. ಏನು ನಮ್ಮ ತಾಲ ಉಸ್ತುವಾರಿ ಸಚಿವರು ಅವರೋ ಇಲ್ವೋ ನಮಗಂತೂ ಗೊತ್ತಾಗ್ತಾ ಇಲ್ಲ. ನಮ್ಮ ರೈತರು ಗೋಳನ್ನ ಕೇಳರೇ ಇಲ್ಲ. 200 ರೂಪಾಯಿ ಯಾರೋ ತಗೊಂಬರಕ್ಕೆ ಹೋದ್ರು, ಅದಕ್ಕೆ ನಾನು ಒಂದು MR ತೆಗಿಸ್ಬೇಕಾಗಿತ್ತು. 11:30 ನಿಂತ್ಕೊಂಡಿದ್ದೀನಿ, ಇವಾಗ 1:30 ಆಗ್ತೈತೆ. ಈ 1:30 ಆದ್ರೂ ಇನ್ನೂ ಅವ್ರು ಯಾರು ಬಂದಿಲ್ಲ, ಪೇಪರ್ ಇಲ್ಲ ಅಂದ್ಬಿಟ್ಟು ಎದ್ದೋಗವ್ರೆ. ಅದು ಯಾವಾಗ MR ಕೊಡ್ತಾರೋ ಗೊತ್ತಿಲ್ಲ ಸರ್. ಅಲ್ಲ 2 ಗಂಟೆಯಿಂದ ನಿಂತಿದ್ದೀನಿ ಸರ್. ನನಗೆ ಪೇಪರ್ ತಗೊಳಕ್ಕೆ ಹೇಳಿಲ್ಲ ಅಂದರೆ ನಾನು ಮುಂದೆ ಇರೋರು ಹೇಳ್ತಾ ಇದ್ರು ಪೇಪರ್ ಇಲ್ವಂತೆ, ಅದಕ್ಕೆ ಎದ್ದೋಗಿದ್ದಾರೆ. ಅಲ್ಲಿ ಪೇಪರ್ ತರಿಸ್ಕೊಂಬಿಡ್ರಿ, ಅವಾಗ ಪ್ರಿಂಟ್ ಮಾಡ್ಕೊಂಡು ಕೊಡ್ತೀನಿ ಅಂತ ಹೇಳೋರೆ. ಅದು ಇವಾಗ ಪೇಪರ್ ನಾನು ತಂದಿದ್ದೀನಿ, 2 ಪೇಪರ್ ತಂದಿದ್ದೀನಿ. MR ತಗೊಂಡು ಹೋಗ್ಬೇಕು ಅಂತ ಕಾಯ್ತಾ ಇದ್ದೀನಿ 2 ಗಂಟೆಯಿಂದ. ಇವಾಗ ಇನ್ನೂ ಯಾರು ಬಂದಿಲ್ಲ ಅಲ್ಲಿ. ಯಾರು ಸರ್ ಅವಲೇ ಎದ್ದೋದ್ರು, ಅವಾಗಿಂದ ಯಾರು ಕಾಣಿಸ್ತಿಲ್ಲ ಅಲ್ಲಿ. ಕಂದಾಯ ಸಚಿವರ ತವರು ಜಿಲ್ಲೆಯಲ್ಲೇ ಇಂತಹ ಪರಿಸ್ಥಿತಿ ಇದ್ರೆ ರಾಜ್ಯದ ಇತರೆ ತಾಲೂಕು ಕಚೇರಿಗಳ ಸ್ಥಿತಿ ಹೇಗಿರಬಹುದು ಎಂಬ ಪ್ರಶ್ನೆಯೂ ಉದ್ಭವಿಸಿದೆ. ಈ ಅವ್ಯವಸ್ಥೆಗೆ ಹೊಣೆ ಯಾರು? ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯವೇ ಅಥವಾ ಇಲಾಖೆಯ ಆಡಳಿತದಲ್ಲಿನ ಲೋಪವೇ? ಈ ಕುರಿತು ಜಿಲ್ಲಾಧಿಕಾರಿ ಯಾವ ಕ್ರಮ ಕೈಗೊಳ್ಳುತ್ತಾರೆ? ಸರ್ಕಾರ ಈ ಸಮಸ್ಯೆಗೆ ತಕ್ಷಣ ಪರಿಹಾರ ಕಲ್ಪಿಸುತ್ತದೆಯೇ? ಸಾರ್ವಜನಿಕರ ಪ್ರಶ್ನೆಗಳಿಗೆ ಈಗ ಉತ್ತರ ಸಿಗಬೇಕಿದೆ. ಯಾವಾಗ ಪ್ರಗತಿ ಟಿವಿ ಕ್ಯಾಮೆರಾ ಸಾರ್ವಜನಿಕರ ಸಮಸ್ಯೆ ಕೇಳಿ ಸ್ಥಳಕ್ಕೆ ಹೋಯ್ತು, ತಕ್ಷಣವೇ ಅಲರ್ಟ್ ಆದ ಅಧಿಕಾರಿಗಳು 1-2 ಬಂಡ್ ಪೇಪರ್ಗಳನ್ನ ತಂದು ಕೆಲಸ ಶುರು ಮಾಡಿಯೇ ಬಿಟ್ರು. ಅದೇನೇ ಇರ್ಲಿ, ಜನಪ್ರತಿನಿಧಿಗಳನ್ನು ಬಿಡಿ, ಡಿಸಿ ಕಚೇರಿಯ ಆವರಣದಲ್ಲಿಯೇ ತುಮಕೂರು ತಹಶೀಲ್ದಾರ್ ಕಚೇರಿಯ ಪಕ್ಕದಲ್ಲಿಯೇ, ಅದು ತಹಶೀಲ್ದಾರ್ ಕಚೇರಿಯಲ್ಲಿದ್ದಾಗಲೇ ಇದೆಂತ ಅವ್ಯವಸ್ಥೆ? ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತ ಜನ ಕೊನೆಗೂ ಅಧಿಕಾರಿಗಳ ವಿರುದ್ಧ ರೊಚ್ಚಿಗೆದ್ದೇ ಬಿಟ್ರು. ಇಷ್ಟೆಲ್ಲ ಗಲಾಟೆ ಆದ್ರೂ ತಹಶೀಲ್ದಾರ್ ಮೇಡಂಗೆ ಗೊತ್ತಿದೆಯಾ ಇಲ್ವಾ ಗೊತ್ತಿಲ್ಲ, ಗೊತ್ತಿದ್ದು ಸುಮ್ನೆ ಇದ್ರ ಅದೂ ಗೊತ್ತಿಲ್ಲ. ಆದ್ರೂ ತಮ್ಮ ಕಚೇರಿಯ ಪಕ್ಕದಲ್ಲೇ ಅಧಿಕಾರಿಗಳು ಸಮರ್ಪಕವಾಗಿ ಕೆಲಸ ಮಾಡುತ್ತಿಲ್ಲ ಎಂಬ ಸಾರ್ವಜನಿಕರ ಆರೋಪವನ್ನು ಮಾತ್ರ ತಳ್ಳಿ ಹಾಕುವಂತಿಲ್ಲ. ಇನ್ನಾದರೂ ಡಿಸಿ ತಹಶೀಲ್ದಾರ್ ಇತ್ತ ಗಮನ ಹರಿಸಬೇಕಾಗಿದೆ. ವಿಡಿಯೋ ಜರ್ನಲಿಸ್ಟ್ ನಾಗರಾಜ್ ಜೊತೆ ಗಿರೀಶ್, ಪ್ರಗತಿ ಟಿವಿ, ತುಮಕೂರು.